ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಾಗೆ ನಾವು ನಮ್ಮ ಒಂದು ಮದುವೆ ಮನೆಗೆ ಅಂತ ಹೊರಟಿದ್ವಿ. ಹಾಗೆ ಸಾಗರದಲ್ಲಿ ಹೋಗಬೇಕಾದ್ರೆ ಸಾಗರ ರೂಟ್ ತುಂಬ ರಶ್ಶಲ್ಲಿ ಓಡಾಡ್ತಾ ಇದ್ದ ಜನಗಳ ಮಧ್ಯೆ ನಮ್ಮದೊಂದು ಸಣ್ಣ ಪಯಣ ನಡೀತಾ ಇತ್ತು. ಆ ಪಯಣದಲ್ಲಿ ಒಂದು ಕ್ಲಿಪ್ ತಗೊಳ್ಳೋಣ ಅಂತ ತಗೊಂಡೆ. ಈ ರೀತಿಯಾಗಿ ಹೋಗ್ತಾ ಇತ್ತು ನೋಡಿ ನಮ್ಮ ಸವಾರಿ. ಮದುವೆ ಮನೆಗೆ ಹೋಗುವ ತಯಾರಿಯ ಇದರಲ್ಲಿ ಇದು ಒಂದು ವಿಡಿಯೋ ಮಾಡಿ ಹಾಕೋಕ್ಕೆ ಚೆನ್ನಾಗಿರುತ್ತೆ. ವ್ಯೂ ನಮ್ಮ ಸಾಗರದ ವ್ಯೂ ತುಂಬ ಚೆಂದ ಇದೆ ಅಲ್ವಾ? ಹಾಗಾಗಿ ತಗೊಂಡಿದ್ದೆ. ನೋಡಿ ಗಾಡಿಗಳು ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾವೆ. ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಹಾಗೆ ನಾವು ಹೋಗಬೇಕಾಗಿರೋ ಮದುವೆ ಮನೆ ಬಂದೇ ಬಿಡ್ತು ನೋಡಿ. ಹಾಗೆ ಈ ಮದುವೆ ಮನೆಗೆ ನಮ್ಮ ಮನೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ. ಸಾಗರದಲ್ಲಿ ಇತ್ತು ಮದುವೆ. ಎಲ್ಲರೂ ಬಂದಿದ್ವಿ. ಹಾಗೆ ಹೋಗೋಕ್ಕಾಗುತ್ತಾ? ಹಾಗೆ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಮಾತಾಡ್ಸೋರೆಲ್ಲ ಮಾತಾಡಿಸ್ತಾ ಇದ್ದರು. ಈ ರೀತಿಯಾಗಿತ್ತು ಮದುವೆ ಮನೆ. ಮಾತ್ರ ಸೂಪರಾಗಿತ್ತು. ನಮ್ಮ ಅಣ್ಣನ ಮದುವೆ ಇತ್ತು. ತುಂಬ ಚೆನ್ನಾಗಿ ಚೌಟ್ರಿಯಲ್ಲಿ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಮಾಡಿದರು ಕೂಡ. ಡೆಕೋರೇಷನ್ ಅಂತೂ ಸೂಪರಾಗಿತ್ತು ಅಪ್ಪ. ನೋಡಿ ಹೇಗಿದೆ ಅಂತ. ಚೆಂದ ಇತ್ತಲ್ವಾ? ನೋಡಿ ಎಲ್ಲ ಜನಗಳೆಲ್ಲ ಫೋಟೋಶೂಟ್ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು. ನೋಡಿ ನಾವು ಹಾಗೆ ತಗೊಳ್ಳೋಣ ಅಂತ ಒಂದೊಂದು ಫೋಟೋಗಳನ್ನು ತಗೊಂಡ್ವಿ. ಮದುವೆ ಮುಗಿಸ್ಕೊಂಡು ಮದುಮಕ್ಕಳಿಗೆ ಹಾಯ್ ಹೇಳಿ ಇಲ್ಲಿ ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಐಸ್ ಕ್ರೀಮ್ನ ವೆರೈಟಿಯಾಗಿ ಮಾಡಿಕೊಡ್ತಾಯಿದ್ರು. ನಾವು ಮಕ್ಕಳು ಹಾಗೆ ನಾವು ನೋಡೋಣ ಟೇಸ್ಟ್ ಅಂತ ಹೇಳಿ ಇಸ್ಕೊಂಡು ಟೇಸ್ಟ್ ಹೇಳ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೇಳ್ತಾಯಿದ್ರು. ನೋಡಿ ಪಾನು, ಐಸ್ ಕ್ರೀಮು ತುಂಬ ವೆರೈಟೀಸ್ ಇತ್ತು. ಅಲ್ಲಿ ನಮ್ಮದೊಂದು ಫೋಟೋಸ್ ಕೂಡ ಇತ್ತು. ನೋಡಿ ವೆರೈಟೀಸ್, ಕಾಯಿ ಹೋಳಿಗೆ, ಡ್ರೈ ಜಾಮೂನ್, ಜೋಳದ ಬೋಂಡ ಇತ್ಯಾದಿ ಒಂದು 18 ಥರದ ವೆರೈಟೀಸ್ ಇತ್ತು ಇಲ್ಲಿ. ಹಾಗೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಟ್ವಿ. ನಮ್ಮ ತವ್ರ ಮನೆಗೆ ಬಂದಿದ್ವಿ ಮದುವೆ ಮುಗಿಸ್ಕೊಂಡು. ನೋಡಿ ಹಾಗೆ ನಮ್ಮ ಅಮ್ಮ ಎಲ್ಲ ಕೊಟ್ಟಿಗೆ ದನ ಮದುವೆ ಮನೆ ಕಾಲದಲ್ಲಿ ಕೊಟ್ಟಿಗೆಯಲ್ಲಿ ದನಗಳೆಲ್ಲ ಕಟ್ತಲೇ ಇದೆ ಅಂತ ಬಿಚ್ಚಿ ಕಟ್ಟೋಕ್ಕಾಗಿ ಬಂದಿದ್ದರು. ನೋಡಿ ನಮ್ಮೂರ ವ್ಯೂ ಹೇಗಿದೆ ನೋಡಿ. ಕೊಡಚಾದ್ರಿ ಹತ್ತಿರ ಇರೋದು ಇಲ್ಲಿ. ಮೇಲೆ ನೋಡಿದ್ರೆ ಕೊಡಚಾದ್ರಿ ಬೆಟ್ಟ ಕಾಣುತ್ತೆ. ಅಲ್ಲಲ್ಲಿ ಒಂದೊಂದು ಮನೆ ಇರೋದು ನಮ್ಮ ಹಳ್ಳಿಯಲ್ಲಿ. ಈ ರೀತಿಯಾಗಿದೆ ನೋಡಿ. ಹೇಗಿದೆ ನಮ್ಮ ತವರು ಮನೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನನ್ನ ಮೊಬೈಲ್ ಕ್ಲಿಯರಿಟಿ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ಅನಿಸುತ್ತೆ. ಕಾಡಿನ ಮಧ್ಯದಲ್ಲೆಲ್ಲ ಒಂದೊಂದು ಮನೆ ಇದೆ ನಮ್ಮದೆಲ್ಲ ನೋಡಿ. ಹಾಗೆ ನೋಡಿ ಒಂದು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ನಾನು ನನ್ನ ಮಗಳು. ಅದು ಕೂಡ ಈ ಮಧ್ಯದಲ್ಲೇ ಹೋಗಬೇಕು. ಅದಕ್ಕಾಗಿ ಒಂದು ವಿಡಿಯೋ ತಗೊಳ್ತಾ ಬರ್ತಾ ಇದ್ವಿ ನಾನು ನನ್ನ ಮಗಳು ಮಾತಾಡ್ಕೊತ. ನೋಡಿ ಅಲ್ಲಿ ದಾರಿ ಇರೋದೇ ಒಂದು ಕಡೆ. ನಾವು ಶಾರ್ಟ್ಕಟ್ಟಲ್ಲಿ ಬರೋಕ್ಕಾಗಿ ಸಿಂಪ್ಲಿಸಿಟಿಯಾಗಿ ಇಲ್ಲಿ ಬಂದು ನುಗ್ಗಿದ್ವಿ. ನೋಡಿದರೆ ಇಲ್ಲಿ ಮುಳ್ಳು ಕಲ್ಲು ಎಲ್ಲ ತುಂಬ ಇತ್ತು. ಆದರೂ ಹೋಗಿ ತಲುಪಿದ್ವಿ ದೇವಸ್ಥಾನನ. ಹೇಗಿತ್ತು ನೋಡಿ ನಮ್ಮ ಕಾನಲ್ಲಿರುವ ದೇವಸ್ಥಾನ. ಹೀಗಿದೆ ನೋಡಿ. ನನ್ನ ಮಗಳು ಶಂಖನೆಲ್ಲ ದಾಟ್ಕೊಂಡು ಹಾರಿಕೊಂಡು ಆ ಉದ್ದ ಲಂಗ ಎತ್ಕೊಂಡು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೊರಟಿದ್ದಾಳೆ. ಎನರ್ಜಿಟಿಕ್ಕಾಗಿ ಅಜ್ಜನ ಮನೆಗೆ ಬಂದಿದ್ದ ಖುಷಿಯಲ್ಲಿ ಹೆಂಗೆ ಓಡಾಡ್ತಾ ಇದ್ದಾಳೆ ಗೊತ್ತಾ? ಸ್ಕೂಲಿಗೆ ರಜಾ ಹಾಕಿ ನಾವು ಬಂದಿದ್ದೀವಿ ಊರು ಸುತ್ತೋದಕ್ಕೆ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಇದೇ ನಮ್ಮ ದೇವಸ್ಥಾನ, ಶನೇಶ್ವರ ದೇವಸ್ಥಾನ. ಇದು ಗಣಪತಿ ಹಾಗೆ ದೇವಿ, ನಾಗದೇವರು ಇತ್ಯಾದಿ ದೇವರುಗಳು ಇಲ್ಲಿದೆ. ಹಾಗೆ ನಮ್ಮ ಮನೆಯಲ್ಲಿ ಗದ್ದೆ ಕೊಯ್ತಾ ಇದ್ರು. ಮಳೆ ಬಂದು ಎಲ್ಲ ಗದ್ದೆ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಅದಕ್ಕೆ ಎಲ್ಲ ಭತ್ತ ಕಟಿಂಗ್ ಮಾಡ್ತಾ ಇದ್ರು ನೋಡಿ. ಗದ್ದೆ ಕೊಯ್ಯೋಕ್ಕೆ ಆಳುಗಳು ಸಮೇತ ಬಂದಿದ್ರು. ಅವರನ್ನು ದೂರದಿಂದನೇ ವಿಡಿಯೋ ಮಾಡ್ಕೊತ ನಾನು ಅವ್ರ ಹತ್ರ ಹಡೆ ಹೊಡಿತಾ ಹೋಗ್ತಾ ಇದ್ದೆ. ಹಾಗೆ ಕಬ್ಬು ತೋಟ ಇಲ್ಲಿ ನೋಡ್ರಿ ಹೇಗಿದೆ ವ್ಯೂ. ಇಲ್ಲಿ ನಾನು ನಡ್ಕೊಂಡು ಬರ್ತಾ ವಿಡಿಯೋ ಮಾಡೋದ್ರಿಂದ ಅದು ಕರೆಕ್ಟಾಗಿ ನಿಲ್ತಾ ಇರಲಿಲ್ಲ. ಈ ರೀತಿಯಾಗಿ ಎಲ್ಲ ಫೋಟೋಸ್ಗಳನ್ನ ತೆಕ್ಕೊತ ವೀಡಿಯೋಸ್ ಮಾಡ್ಕೊತ ಬರ್ತಾ ಇದ್ದೆ. ಈ ರೀತಿಯಾಗಿ
ಒಂದೊಂದು ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಿ ತೆಗಿಬೇಕು ಅಂತಿದ್ದೆ. ಆದರೆ ಅದು ಈ ರೀತಿ ಅಲ್ಲಾಡ್ತಾ ಇದೆ ಕ್ಯಾಮ್ರಾ. ಚೆನ್ನಾಗೇ ಬಂದಿದೆಯೋ ಇಲ್ಲ ಗೊತ್ತಿಲ್ಲ, ಕಮೆಂಟಲ್ಲಿ ಹೇಳಿ. ನೋಡಿ ಭತ್ತದೆಲ್ಲ ಹೆಂಗೆ ಮಳೆ ಬಂದು ಬಿದ್ದೋಗ್ಬಿಟ್ಟಿದೆ, ತೆನೆಗಳೆಲ್ಲ ನೆಲಕ್ಕೆ ಉರುಳಿ ಹೋಗ್ಬಿಟ್ಟಿದೆ. ನೋಡಿ ಕಬ್ಬು, ನೋಡಿ ಕಬ್ಬಿನ ಇನ್ನೂ 2 ತಿಂಗಳು ಲೇಟಿದೆ ಕಬ್ಬು ಕಟಿಂಗಿಗೆ. ಕಾನಲ್ಲಿ ಹೋದಂಗೆ ಅನಿಸುತ್ತೆ. ಕಬ್ಬು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ಕೆಸು ಅಂತ ಹೇಳ್ತಾರೆ. ಕೆಸು ನೋಡ್ರಿ ಹೇಗಿದೆ. ಇಲ್ಲೇ ಒಂದು ಶಂಕ ದಾಟಿ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನಾನು ನನ್ನ ಮಗಳು ಹೊರಟಿದ್ವಿ. ಇಲ್ಲಿ ಶಂಕ ದಾಟಿ ಈ ಹಳ್ಳ ನೋಡಿ, ಹಳ್ಳದ ಮಧ್ಯೆ ಒಂದು ಶಂಕ ಹಾಕಿರ್ತಾರೆ ನಮ್ಮ ಹಳ್ಳಿಗಳೆಲ್ಲ. ಆ ಶಂಕ ದಾಟಿಕೊಂಡು ಅವ್ರ ಮನೆಗೆ ಹೋಗಬೇಕಿತ್ತು. ಅಲ್ಲಿ ಹೋದಾಗ ಅವರು ವಿಭೂತಿ ಉಂಡೆಗಳನ್ನು ಮಾಡಿ ಇಟ್ಟಿದ್ದರು. ಅದನ್ನು ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅದನ್ನು ವೀಡಿಯೋ ತೆಗಿತಾ ಇದ್ದೆ. ನೋಡಿ ಹಳೆ ಕಾಲದಲ್ಲಿ ಭತ್ತ ತುಂಬುವ ಪತಾಸ್ಗಳು, ಇದರಲ್ಲಿ ಭತ್ತನೆಲ್ಲ ತುಂಬಿ ಇಟ್ಟಿರೋರಾಗ. ಆದರೆ ಈಗ ಇಷ್ಟೊಂದೆಲ್ಲ ಎಲ್ಲಿ ಬೆಳೀತಾರೆ ಅಲ್ವಾ. ನೋಡಿ ಇದು ಭತ್ತ ಕೊಟ್ಟುವ ಒಳ್ಳಂತಾರಲ್ಲ, ಒಣಕೆಯಲ್ಲಿ ಭತ್ತ ಹಾಕಿ ಒಣಕೆ ಸಹಾಯದಿಂದ ಭತ್ತವನ್ನು ಕುಟ್ಟಿ ಅಕ್ಕಿಯಾಗಿ ಮಾಡುವ ಈ ಆಗಿನ ಕಾಲದ ಮನೆಯಲ್ಲಿ ಮಾತ್ರ ಈ ರೀತಿ ಒಳ್ಳುಗಳು ಇದ್ದವು. ನೋಡಿ ಹೀಗಿತ್ತು ಆಗಿನ ಕಾಲದ ಒಳ್ಳುಗಳು. ಇಲ್ಲಿ ಹಳೆ ಕಾಲದ ವಸ್ತುಗಳೆಲ್ಲ ಇದ್ದವು. ಅದಕ್ಕಾಗಿ ಸಣ್ಣದೊಂದು ಕ್ಲಿಪ್ ತಗೊಂಡಿದ್ದೆ. ಇದು ಹೇಗಿತ್ತು ಅಂತ ಹೇಳಿ. ಹಾಗೆ ನಮ್ಮೂರಿಗೆ ವಾಪಸ್ ಹೋಗಬೇಕಿತ್ತು, ಹಾಗಾಗಿ ಹೊರಡ್ತೀವಿ. ಹಾಗೆ ಹೊರಡಬೇಕಾದ್ರೆ ನಮ್ಮೂರಿಂದ ಈ ಲಾಂಚಿನ ಸಹಾಯದಿಂದನೇ ನಮ್ಮೂರಿಗೆ ಹೋಗಲಾಗುವುದು. ಏಕೆಂದರೆ ಲಾಂಚ್ ಇಲ್ಲ ಅಂದರೆ ನಾವು ಆಚೆ ದಡದು ರೀಚಿ ಬರೋಕ್ಕಾಗೋದಿಲ್ಲ. ಹಾಗಾಗಿ ಈ ಕ್ಲಿಪ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಎಲ್ಲ.